ವೆಲ್ಕಮ್ ಬ್ಯಾಕ್ ಟು ದ ಫಸ್ಟ್ ವಿಡಿಯೋ ಆಫ್ ಇಂಡಿಯನ್ ಪಾಲಿಟಿ. ಸೊ ಈ ಸೀರೀಸಲ್ಲಿ ನಾವು ಇಂಡಿಯನ್ ಪಾಲಿಟಿನ ಮುಗಿಸ್ತಾ ಇದ್ದೇವೆ. ಇಂಟ್ರೊಡಕ್ಷನ್ ನೋಡಿರ್ತೀರಾ. ಸೊ ಫಸ್ಟ್ ಕ್ಲಾಸ್ ಇದು ಅಂತ ಅನ್ಕೊಳ್ಳಿ. ಸೊ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ಫಸ್ಟ್ ಆಫ್ ಆಲ್ ಇಂಡಿಯನ್ ಪಾಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಓದೋಕ್ಕಿಂತ ಮುಂಚೆ ನಮಗೆ ಕ್ಲಾರಿಟಿ ಇರಬೇಕು ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಲೆಟ್ಸ್ ಅಸ್ಯೂಮ್ ಇದು ನಿಮ್ಮ ಸ್ಕೂಲ್. ಇದು ನಿಮ್ಮ ಸ್ಕೂಲ್, ಆಯಿತಾ? ಸ್ಕೂಲಲ್ಲಿ ಕಮ್ಮಿ ಅಂದರೂ 800 ಮಕ್ಳು ಇರ್ತಾರೆ. 800 ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ಅ ಸ್ಕೂಲ್. ಸೊ ಈ ಸ್ಕೂಲಲ್ಲಿ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ದೇರ್, ಹೌದಾ ಅಲ್ವಾ? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ದೇರ್ ಇನ್ ಯುವರ್ ಸ್ಕೂಲ್. ಎಸೋರ್ನೋ ಬೆಳಿಗ್ಗೆ 9 ಗಂಟೆಗೆ ನೀವು ಶಾರ್ಪಾಗಿ ಸ್ಕೂಲಲ್ಲಿ ಇರಬೇಕು, ಸಂಜೆ 5:15 ಇಲ್ಲ 5 ಗಂಟೆಗೆ ನಿಮ್ಮನ್ನು ಸ್ಕೂಲಿಂದ ಬಿಟ್ಬಿಡ್ತಾರೆ. ಸ್ಕೂಲಲ್ಲಿ ಇರಬೇಕಾದ್ರೆ ನೀವು ಡಿಸಿಪ್ಲಿನ್ ಆಗಿರಬೇಕು. ಸ್ಕೂಲಲ್ಲಿ ಇರಬೇಕಾದ್ರೆ ನೀವು ಹೆಂಗಿರಬೇಕು? ಮಾತಾಡದೇ ಇರಬೇಕು, ಸೈಲೆಂಟ್ ಆಗಿರಬೇಕು. ತುಂಬ ಸಾವಿರಾರು ರೂಲ್ಸ್ ಇರುತ್ತೆ, ಹೌದಲ್ವಾ? 10 ರೂಲ್ಸ್ ಇರುತ್ತೆ. ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಮಾಡುತ್ತೆ? ನಿಮ್ಮನ್ನು ಈ ಚೌಕಟ್ಟಲ್ಲಿ ಇಡತ್ತೆ, ಹೌದಾ ಅಲ್ವಾ? ಟೀಚರ್ಸ್ ಬರ್ತಾರೆ, ನಿಮ್ಮನ್ನು ಕಂಟ್ರೋಲ್ ಮಾಡ್ತಾರೆ, ನೀವು ಕರೆಕ್ಟಾಗಿದ್ದೀರಾ ಇಲ್ವಾ ಅಂತ. ಇಫ್ ಇನ್ ಕೇಸ್ ಆ ಸ್ಕೂಲ್ ಡಸಂಟ್ ಹ್ಯಾವ್ ರೂಲ್ಸ್, ಒಂದು ಎಸಂಪ್ಷನ್, ಒಂದು ಸ್ಕೂಲ್ ಇದೆ, ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸೇ ಇಲ್ಲ, ಮಕ್ಕಳು ಹೇಗಿರ್ತಾರೆ? ಒಬ್ಬ 9 ಗಂಟೆಗೆ ಬರ್ತಾನೆ, ಒಬ್ಬ 10 ಗಂಟೆಗೆ ಬರ್ತಾನೆ, ಒಬ್ಬ 11 ಗಂಟೆಗೆ ಬರ್ತಾನೆ, ಒಬ್ಬ 12 ಗಂಟೆಗೆ ಬರ್ತಾನೆ, ಒಬ್ಬ ಶರ್ಟಲ್ಲಿ ಬರ್ತಾನೆ, ಒಬ್ಬ ಚಡ್ಡಿಯಲ್ಲಿ ಬರ್ತಾನೆ. ಅರ್ಥನೇ ಇಲ್ಲ. ಇನ್ನೊಬ್ಬ ಕಬಾಬ್ ತಿಂತಿರ್ತಾನೆ, ಇನ್ನೊಬ್ಬನ ಚಿಕನ್ ತಿಂತಿರ್ತಾನೆ. ಕ್ಲಾಸ್ ನಡಿಬೇಕಾದ್ರೆ ಒಬ್ಬ ಟೀಚರ್ಗೆ ರೆಸ್ಪೆಕ್ಟ್ ಕೊಡ್ತಾನೆ, ಒಬ್ಬ ರೆಸ್ಪೆಕ್ಟ್ ಕೊಡಲ್ಲ. ಈಸ್ ಇಟ್ ನಾಟ್ ಕ್ರಿಯೇಟಿಂಗ್ ಅ ಖಿಯಾಸ್? ಯಾವ ಊರಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ವೋ, ಯಾವ ಸ್ಕೂಲಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ವೋ, ಅದು 800 ಜನ ಇರೋ ಮಕ್ಕಳಿರೋ ಸ್ಕೂಲೇ ಆಗಿರಲಿ, ಅಲ್ಲಿ ಗೊಂದಲಗಳಾಗತ್ತೆ. ಅರ್ಥ ಆಗ್ತಿದೆಯಾ? ಅಂಟಿಲ್ ದೆರ್ ಈಸ್ ನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದೆರ್ ಈಸ್ ಸಮ್ ಪ್ರಾಬ್ಲಮ್. ಇದು ಸ್ಕೂಲ್ ಆಯಿತು, ಮನೆ ಅಂದ್ಕೊಳ್ಳಿ. ಸ್ಕೂಲ್ ಯಾಕೆ? ನಿಮ್ಮ ಮನೆಯೇ ಅಂದ್ಕೊಳ್ಳಿ. ಅಸ್ಯೂಮ್ ಇಟ್ ಆಸ್ ಯುವರ್ ಹೋಮ್. ಇದು ನಿಮ್ಮ ಒಂದು ಪುಟಾಣಿ ಮನೆ, ಆಯಿತಾ? ಈ ಮನೆಯಲ್ಲಿ ನೀವಿರ್ತೀರಾ, ನಿಮ್ಮ ಜೊತೆ ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿ ಇರ್ತಾರೆ, ಆಯಿತಾ? ಇದು ತಂದೆ, ಇದು ತಾಯಿ. ಸೊ ಮ್ಯಾಟ್ರ್ ವಿಷಯಕ್ಕೆ ಬಂದರೆ, ನಿಮ್ಮ ಅಪ್ಪ ಅಮ್ಮ ನೀವು ಹುಟ್ಟಿದಾಗ್ಲಿಂದನೇ ನೀನು ಹೇಗಿರಬೇಕು ಅಂತ ನಿಮಗೆ ಕಲಿಸ್ಕೊಟ್ಟಿರ್ತಾರೆ. ನೀನು 6 ಗಂಟೆಗೆ ಎದ್ದೇಳಬೇಕು, ಎದ್ದು 6 ಗಂಟೆಯಿಂದ 6:30ವರೆಗೂ ಓದಬೇಕು, 6 to 6:30, ಆಮೇಲೆ ರೆಡಿ ಆಗಬೇಕು, ಸ್ಕೂಲ್ಗೆ ಹೋಗಬೇಕು, ಡಿಸಿಪ್ಲಿನ್ಡ್ ಆಗಿರಬೇಕು. ಮ್ಯಾನರ್ಸ್ನ ಕಲಿಸ್ತಾರೆ, ಹೌದಾ ಅಲ್ವಾ? ಮ್ಯಾನರ್ಸ್ನ ಕಲಿಸ್ತಾರೆ, ರೂಲ್ಸ್ನ ಕಲಿಸ್ತಾರೆ, ರೆಗ್ಯುಲೇಷನ್ಸ್ನ ಕಲಿಸ್ತಾರೆ, ಡಿಸಿಪ್ಲಿನ್ನ ಕಲಿಸ್ತಾರೆ, ಹೌದಾ ಅಲ್ವಾ? ಅ ಪರ್ಸನ್ ಹೂ ಇಸ್ ವೆಲ್ ಡಿಸಿಪ್ಲಿನ್ಡ್ ಬಿಕಮ್ಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಸನಾಲಿಟೀಸ್ ಇನ್ ದ ಸೊಸೈಟಿ. ಇದು ನಿಜ. ಯಾರು ಡಿಸಿಪ್ಲಿನ್ಡ್ ಆಗಿರ್ತಾರೋ, ಯಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಾರೋ, ಅವ್ರು ತುಂಬ ಮುಂದೆ ಹೋಗ್ತಾರೆ ಜೀವನದಲ್ಲಿ. ಟೇಕ್ ದ ಎಕ್ಸಾಂಪಲ್ ಆಫ್ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವರೇ ಹೊರಟೋಗಿದ್ದಾರೆ, ಈ ಬಿಕಮ್ ದ ಇಂಡಿಯಾ ಪ್ರೆಸಿಡೆಂಟ್. ಆ್ಯಂಡ್ ಅವ್ರಿಗೆ ಅರ್ಥ ಆಗ್ತಿದೆಯಲ್ಲ, ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಲ್ಲ. ಸೊ ಇನ್ ಸಿಂಪಲ್, ಇಫ್ ದೇರ್ ಆರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಆಲ್ ದ ಒನ್ ಹೂ ಆರ್ ಅಂಡರ್ ದಿಸ್ ವಿಲ್ ಬಿ ಇನ್ ಚೆಕ್. ಇವಾಗ ಇಂಡಿಯಾ ಅಂತ ತಗೊಳ್ಳಿ, ಇವಾಗ ಇಂಡಿಯನ್ ಎಕ್ಸಾಂಪಲ್ ಆಗಿ ತೊಗೊಳ್ಳಿ. ಆ್ಯಂಡ್ ಸ್ಕೂಲ್ ಇದೆ ಅಲ್ವಾ, ಈಗ ಸ್ಕೂಲ್ನ ಇಂಡಿಯಾ ಜೊತೆ ರಿಪ್ಲೇಸ್ ಮಾಡಿ. ರಿಪ್ಲೇಸ್ ದ ಸ್ಕೂಲ್ ವಿತ್ ಇಂಡಿಯಾ. ನಾವು 130 ಕೋಟಿ ಜನಸಂಖ್ಯೆ ಪ್ಲಸ್ ಜನ ಇದ್ದಾರೆ. ಅರ್ಥ ಆಗ್ತಿದೆ? 130 ಕೋಟಿ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ವಾಟ್ ಇಫ್ ದೆರ್ ವರ್ ನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್? ಈ ಸ್ಕೂಲಲ್ಲಿ ಬರೀ 200 ಜನ ಮಕ್ಕಳಿರೋ ಸ್ಕೂಲಲ್ಲಿ ರೆಗ್ಯುಲೇಷನ್ಸ್, ರೂಲ್ಸ್ ಇಲ್ಲ ಅಂದರೆ ತಲೆ ಕೆಟ್ಟೋಗುತ್ತೆ. 130 ಕೋಟಿ ಜನಸಂಖ್ಯೆ ಇರೋ ಒಂದು ದೇಶದಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ ಅಂದರೆ ಏನಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಇವ್ರಿಗೆಲ್ಲ ಗೈಡ್ ಮಾಡೋಕ್ಕೆ ಒಂದು ಗೈಡಿಂಗ್ ಲೈಟ್ ಬೇಕು, ಇವ್ರನ್ನ ಗೈಡ್ ಮಾಡೋಕ್ಕೆ ಒಬ್ಬ ಗೈಡಿಂಗ್ ಲೈಟ್ ಬೇಕು, ಆ್ಯಂಡ್ ನಮ್ಮನ್ನು ರೂಲ್ ಮಾಡೋಕ್ಕೆ ಒಂದು ಗವರ್ನಮೆಂಟ್ ಬೇಕು. ಗವರ್ನಮೆಂಟ್ ಅಂದರೆ ಏನಂತ ಹೇಳ್ತೇನೆ, ಡೋಂಟ್ ವರಿ. ಫಾರ್ ನಾವು ಅಂಡರ್ಸ್ಟ್ಯಾಂಡ್ ದಟ್ ಅ ಕಂಟ್ರಿ ಶುಡ್ ಹ್ಯಾವ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಯಾವ ದೇಶದಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಆ ದೇಶ ಕರೆಕ್ಟಾಗಿ ಓಡುತ್ತೆ. ಟೇಕ್ ದ ಎಕ್ಸಾಂಪಲ್ ಆಫ್ USA, ಟೇಕ್ ದ ಎಕ್ಸಾಂಪಲ್ ಆಫ್ ಕೆನಡಾ, ಟೇಕ್ ದ ಎಕ್ಸಾಂಪಲ್ ಆಫ್ ಫ್ರಾನ್ಸ್, ಟೇಕ್ ದ ಎಕ್ಸಾಂಪಲ್ ಆಫ್ ಜಪಾನ್ ಎಕ್ಸಾಂಪಲ್ ತೊಗೊಳ್ಳಿ. ಹೆಂಗಿದ್ದಾರೆ ಅಲ್ಲಿರೋ ಜನ ಅಂತ. 1 ನಿಮಿಷ ಟ್ರೈನ್ ಲೇಟಾಗಿ ಬಂದರೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಗೊತ್ತಾ? ಅ ಕಂಟ್ರಿ ವಿತ್ ಅ ಪರ್ಫೆಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದ ಪ್ರೋಗ್ರೆಸ್ ಅಂತ ಕರಿಬೋದು. ಇವಾಗ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡೋದು ಯಾರು ಅನ್ನೋದೇ ಪಾಯಿಂಟ್. ಹೂ ಈಸ್ ದಟ್ ಪರ್ಸನ್ ಹೂ ವಿಲ್ ಮೇಕ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ ದ ಸಿಟಿಸನ್ಸ್ ಅಂದರೆ ದೇಶದ ಪ್ರಜೆಗಳು. ಅವರಿಗೆ ಈಗ ನಾನು ಹೇಳ್ದೆ ಅಲ್ವಾ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕಂತ. ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡೋದು ಯಾರು ಅಂತ. ಆ್ಯಂಡ್ ದೀಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ಆಫ್ 2 ಟೈಪ್ಸ್. ಒನ್ ಈಸ್ ಫಾರ್ ದ ಸಿಟಿಸನ್, ಆ ದೇಶದಲ್ಲಿರೋ ಪ್ರಜೆಗೂ ಹೇಗೆ ಬದುಕಬೇಕಂತ ಹೇಳ್ತಾರೆ. ಆ್ಯಂಡ್ ಒನ್ ಈಸ್ ಫಾರ್ ದ ಗವರ್ನಮೆಂಟ್ ಅಂದರೆ ದ ಪರ್ಸನ್ ಹೂ ಇಸ್ ಟೇಕಿಂಗ್ ಕೇರ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕಂಟ್ರಿ. ನಮ್ಮ ದೇಶನ ಹೇಗೆ ಅಡ್ಮಿನಿಸ್ಟರ್ ಮಾಡಬೇಕು, IAS, IPS, ಪ್ರೈಮ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಆರ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇವರು ಜನನ ಹೇಗೆ ನೋಡ್ಕೋಬೇಕು, ಹೌ ದೇ ಶುಡ್ ಡಿಸ್ಚಾರ್ಜ್ ದರ್ ಪವರ್ಸ್, ಇದು ಒಂದು ಕಡೆ. ಆ್ಯಂಡ್ ಸಿಟಿಸನ್ಸ್ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನ ಸ್ಪೆಸಿಫೈ ಮಾಡೋಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕು. ಜನ ಹೇಗಿರಬೇಕು ರೋಡಲ್ಲಿ ಅನ್ನೋದಕ್ಕೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಗವರ್ನಮೆಂಟ್ ಹೇಗೆ ಫಂಕ್ಷನ್ ಮಾಡಬೇಕು ಅನ್ನೋದಕ್ಕೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಈ ಎರಡೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ
ಬರೆದಿಟ್ಟಿರುವಂಥ ಒಂದು ನೋಟ್ಬುಕ್ ಏನಿರುತ್ತೆ, ದ್ಯಾಟ್ ಈಸ್ ಕಾಲ್ಡ್ ಎಸ್ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಈಸ್ ನಥಿಂಗ್ ಬಟ್ ಅ ಲೀಗಲ್ ಡಾಕ್ಯುಮೆಂಟ್. ಅದು ಒಂದು ಲೀಗಲ್ ಡಾಕ್ಯುಮೆಂಟ್ ವಿಚ್ ಗಿವ್ಸ್ ರೈಸ್ ಟು ಸಮ್ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇದು ನಿಮಗೆ ಅರ್ಥ ಆಗಬೇಕು. ಕಾನ್ಸ್ಟಿಟ್ಯೂಷನ್ ಇಸ್ ನಥಿಂಗ್ ಬಟ್ ಅ ಬುಕ್ ವಿಚ್ ಕಂಟೇನ್ಸ್ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇದು ಫಸ್ಟ್ ಒನ್. ಇವಾಗ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡೋಕ್ಕೆ 3 ಥರ ವಿಧಾನಗಳಿವೆ. ದೇರ್ ಆರ್ 3 ways ಇನ್ ವಿಚ್ ಯು ಕ್ಯಾನ್ ಕ್ರಿಯೇಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ದ ಫಸ್ಟ್ ಒನ್ ಈಸ್ ಡೆಮಾಕ್ರಸಿಯಿಂದನೂ ಮಾಡ್ಬೋದು. ದ ಸೆಕೆಂಡ್ ಒನ್ ಈಸ್ ಮೊನಾರ್ಕಿಯಿಂದನೂ ಮಾಡ್ಬೋದು. ಆ್ಯಂಡ್ ದ ಥರ್ಡ್ ಒನ್ ಈಸ್ ಡಿಕ್ಟೇಟರ್ಶಿಪ್ಪಲ್ಲಿ ಕೂಡ ಆಗುತ್ತೆ. ಕಾನ್ಸೆಪ್ಟ್ ಏನಪ್ಪ ಅಂದರೆ, ಮೊನಾರ್ಕಿಯಲ್ಲಿ ಆ ಊರಿಗೊಬ್ಬ ರಾಜ ಇರ್ತಾನೆ. ದೇರ್ ವಿಲ್ ಬಿ ಅ ಕಿಂಗ್ ಆರ್ ಅ ಕ್ವೀನ್ ಫಾರ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ ಹೂ ವಿಲ್ ಮೇಕ್ ದಿಸ್ ರೂಲ್ಸ್. ಆ ಬುಕ್ಕಲ್ಲಿ ರೂಲ್ಸ್ನ ಒಬ್ಬ ರಾಜ ರಾಣಿ ಬರೀತಾರೆ. ಫಾರ್ ಎಕ್ಸಾಂಪಲ್, ಹಳೆ ಕಾಲಕ್ಕೆ ಹೋದರೆ ಮುಘಲ್ ಎಂಪರರ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮುಘಲ್ಸ್, ಔರಂಗಜೇಬ್ ಅವರಿದ್ದರು. ಯಾರಾದರೂ ತಲೆ ಬುಡ ಇಲ್ದಿರೋ ಥರ ಮಾಡಿದ್ರೆ ತಲೆನ ತೆಗೆದುಬಿಡ್ತಿದ್ರು. ದಟ್ ಈಸ್ ಒನ್ ಕೈಂಡ್ ಆಫ್ ಮೇಕಿಂಗ್ ದ ರೂಲ್ಸ್. ದ ಸೆಕೆಂಡ್ ಒನ್ ಇಸ್ ಡಿಕ್ಟೇಟರ್ಶಿಪ್. ಅಡಾಲ್ಫ್ ಹಿಟ್ಲರ್ನೇ ಅಂದ್ಕೊಳ್ಳಿ. ಅಡಾಲ್ಫ್ ಹಿಟ್ಲರ್ ಡ್ಯೂರಿಂಗ್ ದ ಟೈಮ್ ಆಫ್ ನಾಜಿ ವರ್ಲ್ಡ್ ವಾರ್ 2 ಹೇಳಿದ್ದೆ. ವರ್ಲ್ಡ್ ವಾರ್ 2 ಬಗ್ಗೆ ನಾನು ಇಂಡಿಯನ್ ಹಿಸ್ಟ್ರಿಯಲ್ಲಿ ಮಾತಾಡಿದ್ದೇನೆ ಆಲ್ರೆಡಿ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಅಲ್ಲಿ ಹೋಗಿ ನೋಡಿ. ಹಿ ವಾಸ್ ದ ಒನ್ ಹೂ ಆರ್ ಮೇಕಿಂಗ್ ದ ರೂಲ್ಸ್, ಅಲ್ಟಿಮೇಟ್ ಪವರ್. ಆ್ಯಂಡ್ ಒನ್ ಇಸ್ ಕಾಲ್ಡ್ ಆಸ್ ಡೆಮಾಕ್ರಸಿ, ವೇರ್ ಪೀಪಲ್ ವಿಲ್ ಮೇಕ್ ದ ರೂಲ್ಸ್. ದ ಸಿಟಿಸನ್ಸ್ ಆಫ್ ದಟ್ ಕಂಟ್ರಿ ವಿಲ್ ಮೇಕ್ ದ ರೂಲ್ಸ್. ದಿಸ್ ಈಸ್ ಕಾಲ್ಡ್ ಆಸ್ ಡೆಮಾಕ್ರಸಿ, ವೇರ್ ಪೀಪಲ್ ವಿಲ್ ಚೂಸ್ ಹೌ ಯು ವಾಂಟ್ ಟು ಲಿವ್ ಯುವರ್ ಲೈಫ್. ಜನ ಡಿಸೈಡ್ ಮಾಡ್ತಾರೆ ನಾವು ಹೇಗಿರಬೇಕಂತ. ಆ್ಯಂಡ್ ಇಂಡಿಯಾ ಈಸ್ ಅ ಡೆಮಾಕ್ರಸಿ. ಇಂಡಿಯಾ ಈಸ್ ನಥಿಂಗ್ ಬಟ್ ಅ ಡೆಮಾಕ್ರಸಿ. ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಜನನೇ ಮಾಡ್ತಾರೆ. ನಾವು ಹೇಗಿರ್ಬೇಕು ಅನ್ನೋದನ್ನ ಜನನೇ ಡಿಸೈಡ್ ಮಾಡ್ತಾರೆ. ದ್ಯಾಟ್ಸ್ ವೈ ಇಂಡಿಯಾ ಈಸ್ ಅ ರಿಪಬ್ಲಿಕ್ ಡೆಮಾಕ್ರಸಿ. ಇದ್ರ ವರ್ಡ್ಸ್ ಮೀನಿಂಗ್ ಎಲ್ಲ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಡೋಂಟ್ ವರಿ. ರಿಪಬ್ಲಿಕ್ ಡೆಮಾಕ್ರಸಿ, ಇದ್ರ ಬಗ್ಗೆ ಸ್ವಲ್ಪ ಮುಂದೆ ಮಾತಾಡ್ತೇನೆ. ಫಾರ್ ನೌ ಲೆಟ್ಸ್ ಕೀಪ್ ಅವರ್ ಸೆಲ್ಫ್ ರೆಸ್ಟ್ರಿಕ್ಟೆಡ್ ಟು ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಡೆಮಾಕ್ರಸಿ. ಇಲ್ಲೇನಾಗ್ತಿದೆ, 130 ಕೋಟಿ ಜನರಿದ್ದಾರೆ ಇಲ್ವಾ ಇಂಡಿಯಾದಲ್ಲಿ. ಆ್ಯಂಡ್ ಐ ಟೋಲ್ಡ್ ಇನ್ ಡೆಮಾಕ್ರಸಿ ಪೀಪಲ್ ಮೇಕ್ ದ ರೂಲ್ಸ್. ಸೊ ಇವತ್ತು ಒಬ್ಬ ಹೇಳ್ತಾನೆ ಇಂಡಿಯಾದಲ್ಲಿ ಕೆಂಪು ಬಣ್ಣದ ಬಟ್ಟೆ ಹಾಕಂಗಿಲ್ಲ ಅಂತ. ಇನ್ನೊಬ್ಬ ಹೇಳ್ತಾನೆ ನಾಳೆಯಿಂದ ಚಿಕನ್ ತಿನ್ನಂಗಿಲ್ಲ ಅಂತ. ಇನ್ನೊಬ್ಬ ಹೇಳ್ತಾನೆ 3ನೇ ದಿನದಿಂದ ಹುಡುಗಿರು ಗರ್ಲ್ಸ್ ಆರ್ ನಾಟ್ ಸಪೋಸ್ ಟು ಗೋ ಟು ಸ್ಕೂಲ್ ಅಂತ. ಹುಡುಗಿರು ಸ್ಕೂಲ್ಗೆ ಹೋಗಂಗಿಲ್ಲ ಅಂತ. 130 ಕೋಟಿ ಜನ 130 ಕೋಟಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡಿದ್ರೆ ಅರ್ಥ ಇರತ್ತಾ? 130 ಕೋಟಿ ಜನ 130 ಕೋಟಿ ಥರದ ರೂಲ್ಸ್ ಮಾಡಿದ್ರೆ ಪಾಸಿಬಿಲಿಟೀಸ್ ಇರತ್ತಾ? ಪಾಸಿಬಲ್ ಇಲ್ಲ. ಅದಕ್ಕೆ ಅವರ್ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಗಿವ್ಸ್ ಸಮ್ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಡೆಫಿನೆಟ್ಲಿ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಇಂಡಿಯಾದಲ್ಲಿ, ಅದು ಕಾನ್ಸ್ಟಿಟ್ಯೂಷನ್ ಒಳಗಿದೆ. ಆ್ಯಂಡ್ ಇಟ್ ಆಲ್ಸೋ ಪ್ರೊವೈಡ್ಸ್ ದ ಅಥಾರಿಟಿ. ಅದು ಸ್ಪೆಸಿಫೈ ಮಾಡುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಹೂ ವಿಲ್ ಮೇಕ್ ರೂಲ್ಸ್ ಅಂತ. ಇಂಡಿಯಾದಲ್ಲಿ ರೂಲ್ಸ್ನ ಯಾರು ಮಾಡ್ತಾರೆ ಅನ್ನೋದನ್ನು ಕೂಡ ಆ ಕಾನ್ಸ್ಟಿಟ್ಯೂಷನ್ ಬುಕ್ಕಲ್ಲಿ ಕ್ಲಿಯರಾಗಿ ಹೇಳಿಟ್ಟಿದ್ದಾರೆ. ಇಟ್ ಈಸ್ ನಥಿಂಗ್ ಬಟ್ ದ MPs ಆ್ಯಂಡ್ MLAs. ನಾವು ಎಲೆಕ್ಟ್ ಮಾಡುವಂಥ MPs ಆ್ಯಂಡ್ MLAs ಆರ್ ಕಾಲ್ಡ್ ಆಸ್ ಲೆಜಿಸ್ಲೇಟರ್ಸ್. ಇದ್ರ ಬಗ್ಗೆ ಮುಂದೆ ಮಾತಾಡ್ತಾ ಹೋಗ್ತೇವೆ, ಡೋಂಟ್ ವರಿ. ಲೆಜಿಸ್ಲೇಚರ್ಸ್ ಆರ್ ದ ಒನ್ ಹೂ ವಿಲ್ ಮೇಕ್ the rules and regulations for this, and the MPs and MLAs are elected by the people through voting. ಸೊ ಅದರಿಂದ ಏನಾಗುತ್ತೆ, ಈ ಮಹಾನುಭಾವ ಮನುಷ್ಯನ ಪರವಾಗಿ ಅಲ್ಲಿ ಮಾತಾಡ್ತಿದ್ದ ಅಂತ ಅಂದ್ಕೊಳ್ತಾರೆ. ವೆನ್ ವಿ ಕಮ್ ಟು ಪಾರ್ಲಿಮೆಂಟ್ ಚಾಪ್ಟರ್ ಇನ್ ಡೆಪ್ತಾಗಿ ಮಾತಾಡ್ತಾ ಹೋಗ್ತಾನೆ. ಫಾರ್ ನೌ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಇಂಡಿಯಾದಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡೋದು MPs ಆ್ಯಂಡ್ MLAs. ಒನ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ಡನ್, ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಲ್ವಾ. ಫಾರ್ ಎಕ್ಸಾಂಪಲ್ ಸ್ಕೂಲ್ನೇ ಅನ್ಕೊಳ್ಳಿ. ಹೆಡ್ ಮಿಸ್ಟ್ರೆಸ್ ಇರ್ತಾರೆ ಅಲ್ವಾ, HM. ಶಿ ವಿಲ್ ಮೇಕ್ ಅ ರೂಲ್ ದಟ್ ಫ್ರಮ್ ಟುಮಾರೋ 9 AM ಸ್ಕೂಲ್ ವಿಲ್ ಸ್ಟಾರ್ಟ್. ಲೇಟಾಗಿ ಬಂದರೆ ಪನಿಷ್ಮೆಂಟ್ ಅಂತ. ಇದನ್ನು ಡಿಸ್ಚಾರ್ಜ್ ಮಾಡೋದು ಯಾರು? ಸ್ಕೂಲ್ ಟೀಚರ್ ಅಲ್ವಾ. ಮಗು ಲೇಟಾಗಿ ಬಂದರೆ ಸ್ಕೂಲ್ ಟೀಚರ್ ಪನಿಷ್ಮೆಂಟ್ ಕೊಡುತ್ತೆ, ಯಾಕೆ ಲೇಟಾಗಿ ಬಂದೆ ಅಂತ. ಸೊ ದ ಒನ್ ಹೂ ಇಸ್ ಮೇಕಿಂಗ್ ದ ರೂಲ್ಸ್ ಇಸ್ ಡಿಫ್ರೆಂಟ್, ದ ಒನ್ ಹೂ ಇಸ್ ಇಂಪ್ಲಿಮೆಂಟಿಂಗ್ ದ ರೂಲ್ಸ್ ಇಸ್ ಡಿಫ್ರೆಂಟ್. ಇಂಡಿಯಾದಲ್ಲಿ ಇಂಪ್ಲಿಮೆಂಟೇಷನ್ ಪಾರ್ಟ್ ಇಸ್ ಡನ್ ಯೂಸಿಂಗ್ ಎಕ್ಸಿಕ್ಯೂಟಿವ್. ಲೆಜಿಸ್ಲೇಚರ್ ಮಾಡುವಂಥ ರೂಲ್ಸ್ನ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಇಂಪ್ಲಿಮೆಂಟ್ ಮಾಡುತ್ತೆ. ದಟ್ ಈಸ್ ದ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಅಂದರೆ ಡಿಫೆನ್ಸ್ ಮಿನಿಸ್ಟರ್ ಆಗಿರ್ಬೋದು, ಫಿನಾನ್ಸ್ ಮಿನಿಸ್ಟರ್ ಆಗಿರ್ಬೋದು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿರ್ಬೋದು. ಈ ಎಲ್ಲ ಮಿನಿಸ್ಟರ್ಸ್ ಇನ್ ಸೆಂಟ್ರಲ್ ಲೆವೆಲ್ ಆ್ಯಂಡ್ ಇನ್ ಸ್ಟೇಟ್ ಲೆವೆಲ್ ಇಟ್ ಈಸ್ CM, ಚೀಫ್ ಮಿನಿಸ್ಟರ್, ಗವರ್ನರ್ ಆ್ಯಂಡ್ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡೋದು MP MLA ಆದರೆ ಇಂಪ್ಲಿಮೆಂಟ್ ಮಾಡೋದು ಮಾತ್ರ ಮಿನಿಸ್ಟರ್ಸ್. ಆ್ಯಂಡ್ ಟು ಸಪೋರ್ಟ್ ದಿಸ್ ಮಿನಿಸ್ಟರ್ಸ್ ವಿ ಹ್ಯಾವ್ ಇನ್ ಸೆಂಟ್ರಲ್ ಲೆವೆಲ್ IAS ಆಫೀಸರ್ಸ್, IPS ಆಫೀಸರ್ಸ್, IRS ಆಫೀಸರ್ಸ್ ಆ್ಯಂಡ್ ಸೊ ಆನ್. ಇನ್ ಸ್ಟೇಟ್ ಲೆವೆಲ್ ವಿ ಹ್ಯಾವ್ KAS ಆಫೀಸರ್ಸ್, KPS ಆಫೀಸರ್ಸ್, KRS ಆಫೀಸರ್ಸ್ ಆ್ಯಂಡ್ ಸೊ ಆನ್. ಸೊ ರೂಲ್ಸ್ನ ಮಾಡೋದು ಲೆಜಿಸ್ಲೇಟರ್, ರೂಲ್ಸ್ನ ಇಂಪ್ಲಿಮೆಂಟ್ ಮಾಡೋದು ಎಕ್ಸಿಕ್ಯೂಟಿವ್. ಸೊ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ಆ ಕಾನ್ಸ್ಟಿಟ್ಯೂಷನ್ ಇಸ್ ನಥಿಂಗ್ ಬಟ್ ಅ ಲೀಗಲ್ ಡಾಕ್ಯುಮೆಂಟ್ ವಿಚ್ ಕನ್ಸಿಸ್ಟ್ಸ್ ಆಫ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಲ್ಯಾಂಡ್. ದಿಸ್ ಇಸ್ ಒನ್ ಥಿಂಗ್.
Constitution contains rules and regulations is one thing, and the second duty of the constitution is to give birth to government. Constitution also gives rise to the birth of the government. ಈಗೇನು ನಮ್ಮ ಮೋದಿ ಗವರ್ನಮೆಂಟ್ ರೂಲ್ ಮಾಡ್ತಿದೆ ಅಲ್ವಾ, ಹೌ ದ ಗವರ್ನಮೆಂಟ್ ಈಸ್ ಫಾರ್ಮ್ಡ್, ದ ಬರ್ತಿಂದ ಹಿಡಿದು ಹೌ ದ ಗವರ್ನಮೆಂಟ್ ಶುಡ್ ಡೂ ಇಟ್ಸ್ ಟಾಸ್ಕ್, ಎಲ್ಲ ಡೀಟೇಲ್ಸ್ ಕೂಡ ಕಾನ್ಸ್ಟಿಟ್ಯೂಷನ್ಲಿ ಕ್ಲಿಯರ್ ಕಟ್ಟಾಗಿ ಬರೆದಿದ್ದಾರೆ. ಎಷ್ಟು ಪವರ್ಸ್ನ ಎಕ್ಸಿಬಿಟ್ ಮಾಡೋದು ನೋಡಿ. ಈಗ ಐ ವಿಲ್ ಟೆಲ್ ಯು ದ್ಯಾಟ್ ನೀವಿಲ್ಲಿದ್ದೀರಾ, ಇದು ನಿಮ್ಮ ಹೆಂಡತಿ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಹುಡುಗಿ ಆಗಿದ್ರೆ ನಿಮ್ಮ ಗಂಡ ಅಂತ ಅಂದ್ಕೊಳ್ಳಿ. ಯು ಹ್ಯಾವ್ ಅ ಸ್ಮಾಲ್ ಚೈಲ್ಡ್. ಈ ಮಗುನ ಹುಟ್ಟಿಸಿದ ಮೇಲೆ ನೀವು ಏನು ಬೇಕಾದ್ರೂ ಮಾಡ್ಕೊಳಪ್ಪ ಹೋಗಪ್ಪ ಅಂದರೆ ಅವ್ನು ನಾಳೆ ಹೋಗಿ ಇನ್ನೊಬ್ಬನ ಕೊಂದಾಗ್ತಾನೆ, ಇಲ್ಲ ರೇಪ್ ಮಾಡ್ತಾನೆ, ಇಲ್ಲ ದರೋಡೆ ಮಾಡ್ತಾನೆ. ಈಸ್ ಇಟ್ ವಾಟ್ ಯು ವಾಂಟೆಡ್ ಯುವರ್ ಸನ್ ಟು ಬಿ? ಇಲ್ಲ. ಸೊ ಇವನ್ನ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸಲ್ಲಿ ಇಡಬೇಕು. ನೀವು ಹುಟ್ಟಿಸೋದು ಮಾತ್ರ ಅಲ್ಲ, ಅವ್ನ ಪವರ್ನ ರೆಸ್ಟ್ರಿಕ್ಟ್ ಮಾಡಬೇಕು. ದ್ಯಾಟ್ ಥಿಂಗ್ ಈಸ್ ಡನ್ ಯೂಸಿಂಗ್ ಕಾನ್ಸ್ಟಿಟ್ಯೂಷನ್. ಇಟ್ ಆಲ್ಸೋ ಪ್ರೊವೈಡ್ಸ್ ಫಾರ್ ಸೆಟ್ ಆಫ್ ರೆಸ್ಟ್ರಿಕ್ಷನ್ಸ್ ಆರ್ ಲಿಮಿಟ್ಸ್, ಸೆಟ್ ಆಫ್ ರೆಸ್ಟ್ರಿಕ್ಷನ್ ಆರ್ ಲಿಮಿಟ್ ಟು ಗವರ್ನಮೆಂಟ್. ಇಂಡಿಯಾದಲ್ಲಿ ಪರ್ಫಾರ್ಮ್ ಮಾಡುವಂಥ ಗವರ್ನಮೆಂಟ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇದೆ. ಅದು ಮುಂದೆ ಹೋಗ್ತಾ ಗೊತ್ತಾಗುತ್ತೆ, ಬಟ್ ದಟ್ ಈಸ್ ಆಲ್ಸೋ ಪಾಸಿಬಲ್. ಸೊ ಇನ್ ಸಿಂಪಲ್, ಕಾನ್ಸ್ಟಿಟ್ಯೂಷನ್ ಗಿವ್ಸ್ ಟೂ ಪವರ್ಸ್. ಒನ್ ಈಸ್ ಇಟ್ ಟೆಲ್ಸ್ ದ ಸಿಟಿಸನ್ಸ್ ಹೌ ಟು ಬಿಹೇವ್, ಇಟ್ ಆಲ್ಸೋ ಟೆಲ್ಸ್ ದ ಗವರ್ನಮೆಂಟ್ ಹೌ ಟು ವರ್ಕ್. And in citizens, it also tells that you can elect the government using elections, and once the government is elected, you also have the power to dismantle it. ಎಲ್ಲ ಹೋಗ್ತಾ ಗೊತ್ತಾಗುತ್ತೆ. For now, just understand that Constitution is nothing but a legal document which contains the certain rules of regulations of that particular territory. ಅಷ್ಟೇ. ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ಮೇಡ್ ಬೈ ಸಮ್ ಪರ್ಟಿಕ್ಯುಲರ್ ಪೀಪಲ್. ಅವ್ರು ಎಷ್ಟು ಅಮೌಂಟಲ್ಲಿ ರೂಲ್ಸ್ ಮಾಡ್ಬೋದು, ಏನೇನು ರೂಲ್ಸ್ ಮಾಡ್ಬೋದು ಅನ್ನೋದು ಕೂಡ ಲಿಮಿಟ್ ಇರುತ್ತೆ. ಗವರ್ನಮೆಂಟ್ ಈಸ್ ದ ಒನ್ ಹೂ ವಿಲ್ ಇಂಪ್ಲಿಮೆಂಟ್ ದಿಸ್ ರೂಲ್ಸ್. ಅವ್ರು ಯಾವ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಬೌಂಡ್ರೀಸ್ ಇರುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಕಾನ್ಸ್ಟಿಟ್ಯೂಷನ್. ಈಗ ನಿಮ್ಗೆ ಅರ್ಥ ಆಗಿದ್ದರೆ ಇಟ್ ಈಸ್ ನಥಿಂಗ್ ಬಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್. ನಿಮ್ಗೆ ಇದು ಅರ್ಥ ಆಗಿದ್ದರೆ ಐ ಕ್ಯಾನ್ ಗೋ ಫಾರ್ವರ್ಡ್ ಇನ್ ದಿಸ್ ಯೂನಿಟ್ ಆ್ಯಂಡ್ ಸ್ಟಾರ್ಟ್ ಕಾನ್ಸ್ಟಿಟ್ಯೂಷನ್. ನಾನು ಯಾವಾಗ ಕಾನ್ಸ್ಟಿಟ್ಯೂಷನ್ ಅಂದರೂ ಕೂಡ ನಿಮ್ಮ ತಲೆಗೆ ಬರಬೇಕಾಗಿರೋದು ಒಂದೇ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಹೂ ಆರ್ ಮೇಕಿಂಗ್ ದ ರೂಲ್ಸ್, ವಾಟ್ ಆರ್ ದ ರೂಲ್ಸ್ ಮೇಡ್, ಎಷ್ಟು ಪವರಲ್ಲಿ ಮಾಡ್ತಾರೆ, ಯಾರು ಮಾಡ್ತಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ನಮ್ಮ ಹತ್ರ ಗವರ್ನಮೆಂಟ್ ಇದೆ. ಗವರ್ನಮೆಂಟ್ ಯಾವ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು, ವಾಟ್ ಆರ್ ದೇರ್ ರೂಲ್ಸ್ ಆ್ಯಂಡ್ ವಾಟ್ ಆರ್ ದೇರ್ ಪವರ್ಸ್ ಅಂತ. ಆ್ಯಂಡ್ ಎವ್ರಿ ಕಂಟ್ರಿ ಹ್ಯಾಸ್, ಸಿಟಿಸನ್ಸ್ ಆಫ್ ಎನಿ ಕಂಟ್ರಿ ಹ್ಯಾವ್ ಸಮ್ ಫಂಡಮೆಂಟಲ್ ರೈಟ್ಸ್ ಇರುತ್ತೆ. ಈ ರೈಟ್ಸ್ನ ಗವರ್ನಮೆಂಟ್ ಕಿತ್ಕೊಳ್ಳೋಕ್ಕಾಗಲ್ಲ. ಇದ್ರ ಬಗ್ಗೆನೂ ಮಾತಾಡೋಣ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಡ್ಯೂಟೀಸ್, ಫಂಡಮೆಂಟಲ್ ಡ್ಯೂಟೀಸ್. ಎವ್ರಿ ಸಿಟಿಸನ್ ಹ್ಯಾಸ್ ಅ ಡ್ಯೂಟಿ. ಅದನ್ನು ಕೂಡ ನಾವು ಮಾಡಬೇಕು. ವಿ ಹ್ಯಾವ್ DPSP, ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಟು ಲರ್ನ್ ಇನ್ ದಿಸ್ ಪರ್ಟಿಕ್ಯುಲರ್ ಸೀರೀಸ್. ಆ್ಯಂಡ್ ಇಂಡಿಯನ್ ಹಿಸ್ಟ್ರಿ ಥರ ಇದನ್ನ ಓಡ್ಸೋಕ್ಕಾಗಲ್ಲ, ನಾನು ಕೋತಿಗೆ ಥರ ಸ್ಲೋವಾಗಿ ಹೋಗಬೇಕು. ಸ್ಲೋವಾಗಿ ಹೋಗೋಣ, ಪ್ರತಿಯೊಂದು ಟಾಪಿಕ್ನ ಅರ್ಥ ಮಾಡ್ಕೊಂಡು ಹೋಗೋಣ. ಆ್ಯಂಡ್ UPSC 2023 ಎಕ್ಸಾಮ್ನ ಚಿಂದಿ ಉಡಾಯಿಸೋಣ. ಓಕೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಫ್ರಮ್ ನೆಕ್ಸ್ಟ್ ವಿಡಿಯೋ ಐ ವಿಲ್ ಎಂಟರ್ ಇನ್ ಟು ಡೆಪ್ತ್ ಆಫ್ ದ ಕಾನ್ಸ್ಟಿಟ್ಯೂಷನ್, ದಟ್ ಈಸ್ ವಾಟ್ ಆರ್ ದ ಸೇಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಜೈ.